ಅಲ್ಲ. ನಮಸ್ಕಾರ ಸಿಹಿಮುಖಿ. ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ನಾನು ನಿಜವಾಗ್ಲೂ ನನ್ನ ಮಲೆನಾಡಿನ ಮುತ್ತುಗಳು ಇದರಲ್ಲಿ ನಾನು ಶಿವಮೊಗ್ಗದ ಮುತ್ತುಗಳನ್ನ ಹುಡುಕ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಇವತ್ತು ಬಂದಿರೋದು ಭಾಳ ಅದ್ಭುತವಾಗಿರ್ತಕ್ಕಂಥ ಮಲೆನಾಡಿನ ಮುತ್ತು. ಅದು ನಮ್ಮ GS ನಟೇಶ್ ಸರ್. ನಮ್ಮ DVC ಅವರ ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಅದರ ಒಂದೊಂದು 945 ಕಗ್ಗಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನದ ಸಾರವನ್ನು ಕೊಡುತ್ತೆ. ಅದನ್ನು ಅದ್ಭುತವಾಗಿ ವ್ಯಾಖ್ಯಾನಿಸುವವರು ಕರ್ನಾಟಕದಲ್ಲಿ ಬಹಳಷ್ಟು ಕಡಿಮೆ. ಅದರಲ್ಲೂ ನಾವು ಹೆಮ್ಮೆ ಪಡಬೇಕಾಗಿದ್ದು ನಮ್ಮ ಶಿವಮೊಗ್ಗದ ಮಲೆನಾಡಿನ ಹೆಮ್ಮೆಯ ನಟೇಶ್ ಸರ್. ನಟೇಶ್ ಸರ್ ಮಂಕುತಿಮ್ಮನ ಕಗ್ಗವನ್ನು ಎಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈಗಿನ ಯುವಕರುಗಳು ಎಲ್ಲರೂ ತಿಳ್ಕೋಬೇಕು. ಆ ಕಗ್ಗದಲ್ಲಿರ್ತಕ್ಕಂಥ ಸಾರವನ್ನ ಸರ್ ತುಂಬಾ ಬಿಡಿಸಿ ಹೇಳ್ತಾರೆ. ಈ ವ್ಯಾಖ್ಯಾನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ನಮ್ಮ GS ನಟೇಶ್ ಸರ್. ನಿಜವಾಗ್ಲೂ ನಟೇಶ್ ಸರ್ ಅವರಿಗೆ ನಾನು ಕನ್ನಡದ ಶಾಲೆಯನ್ನು ಓದಿಸಿರುವುದು ನನ್ನ ಜೀವನದ ಹೆಮ್ಮೆಯ ಸಾರ್ಥಕ ಕ್ಷಣ ಅಂತ ಅನ್ಕೊಂತೀನಿ. ನನ್ನ ಜೀವನದ ಒಂದು ಅದ್ಭುತವಾದ ಕ್ಷಣ ಇವತ್ತು ನಟೇಶ್ ಸರ್ ಅವರಿಗೆ ನಾನು ಕನ್ನಡದ ಶಾಲೆಯನ್ನು ಕೊಟ್ಟಿರೋದು. ಮಾನ್ಯ ಷಡಕ್ಷಿಯವರು ಕನ್ನಡದ ಬಗ್ಗೆ ಒಂದು ರೀತಿಯ ಎಚ್ಚರಿಕೆ ಬರಲಿ, ಕನ್ನಡದ ಬಗ್ಗೆ ನಮಗೆ ಅಭಿಮಾನ ಮೂಡಲಿ ಅಂಥೇಳಿ ಸ್ವಂತ ಅಭಿಪ್ರಾಯವನ್ನು ತಕ್ಕೊಂಡು ಸ್ವಂತ ಶಕ್ತಿಯನ್ನು ವ್ಯಯಿಸಿ ಇಂತಹ ಕನ್ನಡದ ಬಗ್ಗೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರನ್ನ ಈ ಶಾಶ್ವತವಾಗಿ ಅವರ ಹೆಸರು ಉಳಿಯುವ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದೇ ನಿರೀಕ್ಷೆ ಇಲ್ಲದೇನೆ ಇಂತಹ ಅನೇಕರು ನಮ್ಮ ಸಮಾಜಕ್ಕೆ ತೀರಾ ಅಗತ್ಯ ಇದೆ. ಎಲ್ಲಿ ನೋಡಿದ್ರೂ ಕೂಡ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡುವ ಈ ಸಂದರ್ಭದಲ್ಲಿ ನಿರೀಕ್ಷೆ ಇಲ್ಲದೆ ಕನ್ನಡಮ್ಮನ ಸೇವೆ ಮಾಡ್ತಾ ಇರುವುದು ನಿಜವಾಗಿಯೂ ಪ್ರಶಂಸನೀಯವಾದ ವಿಚಾರ. ಇಂಥವರು ಅನೇಕ ನಮ್ಮ ಯುವಕರಿಗೆ, ಈಗಿನ ಯುವಕರಿಗೆ ಸ್ಫೂರ್ತಿದಾಯಕರಾಗಬೇಕು. ಯುವಕರು ಇದರಲ್ಲಿ ತೊಡ್ಕೋಬೇಕು. ಹಾಗಾದ್ರೆ ಕನ್ನಡ ಉಳಿಯುತ್ತೆ. ಕನ್ನಡದಲ್ಲಿ ಅದ್ಭುತವಾದ ಸಾಹಿತ್ಯದ ಲೋಕವೇ ಸೃಷ್ಟಿಯಾಗಿದೆ. ಅನೇಕ ಹಿರಿಯರು ಕನ್ನಡದ ಬಗ್ಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನ ಗುರುತಿಸಲಾರದಷ್ಟು ಇವತ್ತು ನಾವು ಹಿಂದೆ ಬಿದ್ದಿದ್ದೇವೆ. ಆ ಕನ್ನಡದ ಬದಲಿಗೆ ಬೇರೆ ಭಾಷೆಗಳು ಬಂದು ತಿಕ್ಕಾಟ ಶುರುವಾಗಿದೆ. ಕನ್ನಡ ಮರೆತು ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಕೆಲಸವನ್ನು ಕೈ ಎತ್ಕೊಂಡು ಮಾಡ್ತಾ ಇರೋದು ನಿಜವಾಗಿಯೂ ಪ್ರಶಂಸನೀಯ. ಷಡಕ್ಷರಿ ಅವರು ಅಭಿನಂದನಾರ್ಹರು. ಇನ್ನು DVG ಅವರ ಬರೆದ ಕಗ್ಗ ಅದೊಂಥರ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ನಮ್ಮಲ್ಲಿಯೇ ನಾವು ಪರಿಹಾರವನ್ನು ಕಂಡುಕೋಬೇಕು ಅಂದ್ರೆ ಇಂತಹ ಕೃತಿಗಳನ್ನು ಓದಬೇಕು. ಉದಾಹರಣೆಗೆ, ಇವತ್ತು ಮನುಷ್ಯ ನಿಸ್ಪೃಹವಾಗಿ ಕೆಲಸ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದಾನೆ.